ತಪ್ಪಿದಂತಹ ಭಾರೀ ಅನಾಹುತ ಸತೀಶ್ ಜಾರಕಿಹೊಳಿ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಪೆಂಡಾಲ್ ಎಲ್ಲವೂ ಕೂಡ ಸುಂಟ್ರಗಾಳಿಗೆ ಎಲ್ಲ ಕಿತ್ತು ಹೋಯಿತು. ಗಾಳಿಯ ರಭಸಕ್ಕೆ ಇದ್ದಂಥ ಚೇರ್ಗಳು, ಇದ್ದಂಥ ಶಾಮಿಯಾನ ಎಲ್ಲವೂ ಕೂಡ ಕಿತ್ಕೊಂಡು ಹೋಗುತ್ತೆ. ಭಾರೀ ಸುಂಟ್ರಗಾಳಿ ಹಾರಿ ಬಿದ್ದಂಥ ಬೃಹತ್ ಪೆಂಡಾಲ್ ಪಕ್ಕದಲ್ಲೇ ಸತೀಶ್ ಜಾರಕಿಹೊಳಿ ಕೂಡ ಇದ್ರು, ಅವರ ಬೆಂಬಲಿಗರು ಇದ್ರು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡ್ತಾ ಇದ್ರು. ನೀವು ನೋಡ್ಬೋದು, ಇದಕ್ಕಿದ್ದ ಹಾಗೆ ಜೋರಾದಂಥ ಗಾಳಿ ಬೀಸುತ್ತೆ. ಆ ಪೆಂಡಾಲ್ ಎಲ್ಲವೂ ಕೂಡ ಗಾಳಿಗೆ ಹಾರಿ ಹೋಗಿದೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಇದು. ಇದರಲ್ಲಿ ಕಾರ್ಯಕ್ರಮ ಆಗುವಂತಹ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡ್ತಾ ಇದ್ರು ಸತೀಶ್ ಜಾರಕಿಹೊಳಿ. ಆ ಸಂದರ್ಭದಲ್ಲಿ ಅವರ ಬ್ಯಾಕ್ಗ್ರೌಂಡ್ ನೀವು ಗಮನಿಸಬಹುದು, ಇದಕ್ಕಿದ್ದ ಹಾಗೆ ಜೋರಾದಂಥ ಗಾಳಿ ಬೀಸುತ್ತೆ. ಅದು ಕೂಡ ಅಂದಿಂಥ ಗಾಳಿ ಅಲ್ಲ, ಇದ್ದಂಥ ಪೆಂಡಾಲ್ ಹಾಗೆ ಚೇರ್ಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಇದು ಹಾವೇರಿಯಲ್ಲಿ ಆದಂಥ ಘಟನೆ. ಪೆಂಡಾಲ್ ಪಕ್ಕದಲ್ಲೇ ಸತೀಶ್ ಜಾರಕಿಹೊಳಿ ಇದ್ರು, ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡ್ತಾ ಇದ್ರು. ಈ ವೇಳೆ ಭಾರೀ ಸುಂಟ್ರಗಾಳಿಗೆ ಬೃಹತ್ ಪೆಂಡಾಲ್ ಹಾರಿ ಬಿದ್ದಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ನಡೆದಿರುವಂತಹ ಘಟನೆ ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ಒಂದು ಘಟನೆ ಆಗಿದೆ. ಅಣ್ಣಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಅಣ್ಣಪ್ಪ, ಏನಾಯ್ತು, ಯಾವ ಸಂದರ್ಭದಲ್ಲಿ ಇದು, ಜೊತೆಗೆ ನಂತರ ಇದೆಲ್ಲ ಆದ್ಮೇಲೆ ಕರೆಕ್ಟ್ ಆಗಿ ಇದನ್ನೆಲ್ಲ ಮತ್ತೆ ಇಲ್ಲ ಆಯ್ತಾ, ಕಾರ್ಯಕ್ರಮ ಮುಗ್ದಿತ್ತಾ, ಹೇಗೆ ಆರಂಭ ಆಗ್ಬೇಕಿತ್ತಾ? ಅವಿನಾಶ್, ಕಾರ್ಯಕ್ರಮ ಮುಗಿದ ನಂತರ ಏನು ಸತೀಶ್ ಜಾರಕಿಹೊಳಿ ಪೆಂಡಲ್ನಿಂದ ಬೃಹತ್ ಪೆಂಡಲ್ ಏನಿತ್ತು, ಆ ಪೆಂಡಲ್ನ ಪಕ್ಕದಲ್ಲಿ ಬಂದು ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡ್ತಾ ಇದ್ರು. ಆ ಸಂದರ್ಭದಲ್ಲಿ ಜೋರಾಗಿ ಬಂದಂತ ಸುಂಟ್ರಗಾಳಿ, ಬಿರುಗಾಳಿ ಸಮಯ ಒಂದು ಧೂಳು ಎತ್ತಂತ ಸಂದರ್ಭದಲ್ಲಿ ಅಲ್ಲಿರುವಂತ ಪೆಂಡಾಲ್ ಏನು ಸತೀಶ್ ಜಾರಕಿಹೊಳಿ ಇದ್ದಂತ ಇನ್ನೊಂದು ಸ್ವಲ್ಪ ಜೋರಾಗಿ ಗಾಳಿ ಬೀಸಿದ್ರೆ ಸತೀಶ್ ಜಾರಕಿಹೊಳಿ ಮೇಲೆ ಪೆಂಡಾಲ್ ಬೀಳ್ತಿತ್ತು. ನಾವು ಜೊತೆಗೆ ಅದರ ಅಡಿಗೆ ತಿಳ್ಕೊಳ್ತಿದ್ವಿ. ಆದ್ರೆ ಆ ಕ್ಷಣದಲ್ಲಿ ಪೆಂಡಾಲ್ ಮತ್ತೆ ಮೇಲೆತ್ತು ಅಲ್ಲೇ ಕೂರುವಂತ ವ್ಯವಸ್ಥೆ ಆಯ್ತು. ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಸತೀಶ್ ಜಾರಕಿಹೊಳಿ ಪ್ರಾಣಾಪಾಯದಿಂದ ಪಾರಾದ್ರು. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾಗಿತ್ತು ಏನಂತಂದ್ರೆ, ಆ ಕಾರ್ಯಕ್ರಮ ಮುಗಿದ್ರಿಂದ ಪೆಂಡಾಲ್ ನಲ್ಲಿ ಇದ್ದಂತ ಸಾವಿರಾರು ಜನ ಊಟದ ಹಾಲಿಗೆ ಹೋಗಿದ್ರು. ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ಆ ಪೆಂಡಾಲ್ ನಲ್ಲಿ ಜನರಿದ್ದಾಗ ಒಂದು 10 ನಿಮಿಷದ ಮೊದಲ ಏನಾದ್ರೂ ಈ ರೀತಿ ಗಾಳಿ ಬೀಸಿದ್ರೆ ಪೆಂಡಾಲ್ ನಲ್ಲಿ ಸಾವಿರಾರು ಜನ ಇದ್ರು, ಸಾವಿರಾರು ವಿದ್ಯಾರ್ಥಿಗಳಿದ್ರು. ಯಾಕಂದ್ರೆ ಮೆಟ್ರಿಕ್ ನಂತರದ ಬಾಲಕರ ಏನು ವಿದ್ಯಾರ್ಥಿ ನಿಲಯ ಇತ್ತು, ವಿದ್ಯಾರ್ಥಿ ನಿಲಯದಲ್ಲಿ ಕಂಚಿನ ಪ್ರತಿಮೆ ಅನಾವರಣ ಇತ್ತು. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಇದ್ರು. ವಿದ್ಯಾರ್ಥಿಗಳು ರಕ್ತದಾನ ಶಿಬಿರವನ್ನು ಕೂಡ ಮಾಡ್ಕೊಂಡಿದ್ರು. ಸ್ವಲ್ಪ ಹೊತ್ತಿನ ಮೊದಲೇ ಏನಾದ್ರೂ ಈ ರೀತಿ ಪೆಂಡಾಲ್ ಏನೋ ಬಿರುಗಾಳಿಗೆ ಸಿಕ್ಕಿ ಹೋಗಿದ್ರೆ ಬಹಳ ಮಂದಿಗೆ ಗಾಯ ಆಗುವಂತ ಸಾಧ್ಯತೆ ಕೂಡ ಇತ್ತು. ಆದ್ರೆ ಬಿರುಗಾಳಿ ಬೀಸಿದಂತ ಸಂದರ್ಭದಲ್ಲಿ ಸಚಿವ ಜಾರಕಿಹೊಳಿ ಕೂಡ ತಪ್ಪಿದ್ದಾದ್ರೂ ಒಂದು ಬಾರಿ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡುವಂತ ಇದು ಮಾಡಿದ್ರೆ, ಅಂದ್ರೆ ಮೈಕನ್ನ ನಾವೇನು ಲೋಗೋ ಹಿಡಿದಿದ್ವಿ, ಲೋಗನ್ನ ತಳ್ಳಿ ಮುಂದಕ್ಕೆ ಹೋಗುವಂತ ಕೆಲಸವನ್ನು ಕೂಡ ಸತೀಶ್ ಜಾರಕಿಹೊಳಿ ಮಾಡಿದ್ರು. ಒಂದು ಕ್ಷಣ ತಪ್ಪಿದ್ದಾದ್ರೂ ಒಟ್ಟಾರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಆಗಿಲ್ಲ. ಎಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳನ್ನು ಬಿಟ್ರೆ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ. ಆದ್ರೆ ಅಲ್ಲಿರುವಂತ ಚೇರುಗಳು ಏನು ಪೆಂಡಾಲ್ ಸತ್ತು ಹಾರಿ ಬಂದಿರುವಂತ ನೋಡಿದ್ರೆ ಜನರು ಮಾತ್ರ ಭಯಭೀತರಾಗಿದ್ರು. ಅವಿನಾಶ್, ಧನ್ಯವಾದ ಅಣ್ಣಪ್ಪ ಮಾಹಿತಿಗಾಗಿ.